ಸರ್ ನಮಸ್ತೆ. ಇದು ಆ, ಸಂತೆಮರಳಿ ನಂಜನಗೂಡಿಗೂ ಮಧ್ಯೆ ಇರತಕ್ಕಂಥ ಒಂದು ಹಳ್ಳಿ. ಇಲ್ಲಿಗೆ ತುಂಬ ಇನ್ನೊಂದು 15 ಕಿಲೋಮೀಟ್ರ್ ಆದರೆ ನಂಜನಗೂಡು ಸಿಗುತ್ತೆ. ಆ ಥರ ಒಂದು ಜಾಗ ಸರ್ ಇದು. ಎಲ್ಲ ನಕಾಸೆ ರಸ್ತೆ, ಒಳ್ಳೆ ಕಾರು ಲಾರಿ ಎಲ್ಲ ಓಡಾಡುತ್ತೆ ನೋಡಿ. ಅಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದನೇ ಸ್ಟಾರ್ಟು ಜಮೀನು. ಇದು ಹಿಂಗೆ ಹೋಗುತ್ತೆ ರಸ್ತೆ ನೋಡಿ. ಇದು ಒಟ್ಟು 12 ಎಕರೆ ಬರುತ್ತೆ ಸರ್ ಜಮೀನು. ಎಲ್ಲ ಜನರಲ್ ಪ್ರಾಪರ್ಟಿ. ಎಲ್ಲ ನೋಡಿ, ಈ ಥರ ದೊಡ್ಡ ದೊಡ್ಡದು ಟೀಕು ಮತ್ತು ಸಪೋಟ, ತೆಂಗು ಎಲ್ಲ ಇದೆ ಸರ್. ಮತ್ತು 4 ಬೋರ್ ಇದೆ. 4 ಬೋರಲ್ಲೂ ಪೈಪ್ಲೈನ್ ಡ್ರಿಪ್ ಎಲ್ಲ ಮಾಡವ್ರೆ ನೋಡಿ. ಇಲ್ಲಿ ಪೈಪ್ಲೈನ್ ಮಾಡವ್ರೆ, ಡ್ರಿಪ್ ಮಾಡವ್ರೆ. ಭೂಮಿ ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ರೆಡ್ ಸಾಯಿಲು. ಒಟ್ಟು 12 ಎಕರೆ ಇರೋದು. ಇಲ್ಲಿ ದೊಡ್ಡ ದೊಡ್ಡ ಟೀಕ್ಗಳಿದೆ, ಮತ್ತು ಸಪೋಟ ಮರ ಇದೆ ನೋಡಿ ಈ ಥರ. ಮತ್ತು ತೆಂಗಿನ ಮರಗಳಿದೆ. ಒಟ್ಟು 12 ಎಕರೆ ಪ್ರಾಪರ್ಟಿ ಬರುತ್ತೆ ಸರ್. ತಾರ್ ರೋಡಿಂದ ಜಸ್ಟು ಒಂದು ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರು ಸಬ್ ರೋಡಲ್ಲಿ ಬರಬೇಕು ಸರ್. ಒಳ್ಳೆ ಜನರಲ್ ಪ್ರಾಪರ್ಟಿ, ಒಳ್ಳೆ ನೀರಾವರಿ ಭೂಮಿ ನೋಡಿ ಹೆಂಗಿದೆ, ತುಂಬ ಚೆನ್ನಾಗಿದೆ ಸರ್. ಅಕ್ಕಪಕ್ಕ ಎಲ್ಲ ಬರೀ ತೋಟಗಳೇ ಇರೋದು ಸರ್. ಇದೊಂದು ಮಾತ್ರ ಖಾಲಿ ಇದೆ ನೋಡಿ. ಸುತ್ತ ಎಲ್ಲ ತೋಟಗಳಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಖಾಲಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಬರೀ ತೋಟಗಳು ಮಾಡಿದ್ದಾರೆ. ಮರಗಳೆಲ್ಲ ದೊಡ್ಡ ಮರಗಳು, ಒಳ್ಳೆ ಫಲ ಬಿಡ್ತಕ್ಕಂಥ ಮರಗಳು ಸರ್ ಇದು ನೋಡಿ. ಬೇವಿನ ಮರ ದೊಡ್ಡ ದೊಡ್ಡದು ನೋಡಿ, ಒಳ್ಳೆ ಫಲ ಬಿಡ್ತವೆ. ತೆಂಗುಗಳು ಫುಲ್ಲು, ಸಪೋಟ, ಟೀಕು ಪ್ರತಿಯೊಂದು ಐತೆ ಸರ್. ಒಳ್ಳೆ ಕೆಂಪು ಭೂಮಿ ಸರ್, ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಕುಂಕುಮ ಟೈಪು, ಒಂದು ಕಲ್ಲಿಲ್ಲ, ಒಳ್ಳೆ ಮಣ್ಣು ನೋಡಿ. ಎಲ್ಲ ಪೈಪ್ಲೈನ್ ಎಲ್ಲ ಡ್ರಿಪ್ ಎಲ್ಲ ಮಾಡವ್ರೆ ನೋಡಿ. ಒಳಗಡೆ ಎಲ್ಲ ತೋಟ ತುಂಬ ಚೆನ್ನಾಗಿದೆ. ಒಳ್ಳೆ ಭರ್ಜರಿ ತೋಟ ಮಾಡ್ಯವ್ರು ಸರ್. 12 ಎಕರೆನೂ ಕೂಡ ತೋಟ. ಇದು ಚಾಮರಾಜನಗರ ರೋಡಿಂದ ಸಂತೆಮರಳಿ ಮಾರ್ಗವಾಗಿ ನಂಜನಗೂಡಿಗೆ ಹೋಗುತ್ತಲ್ಲ, ಆ ರೂಟಲ್ಲೂ ಬರ್ಬೋದು. ಇಲ್ಲ ನಂಜನಗೂಡಿಂದ ಮರಳಿ ರೂಟ್ ಬರುತ್ತೆ, ಅಲ್ಲಿಂದ ಬರ್ಬೋದು. ಈ ತೋಟದಿಂದ ನಂಜನಗೂಡಿಗೆ ಒಂದು 15 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತೆ ಸರ್. ಈ ಕಡೆ ಮರಳಿಗೆ ಹೋದ್ರೂ ಕೂಡ 15 ಕಿಲೋಮೀಟ್ರ್ ಡಿಸ್ಟೆನ್ಸು, ಒಂಥರ ಸೆಂಟ್ರ್ ಪಾಯಿಂಟಲ್ಲಿ ಐತೆ ಸರ್ ಇದು ನೋಡಿ. ಒಳ್ಳೆ ರೆಡ್ ಸಾಯಿಲು ಸರ್, ಭೂಮಿ ಮಾತ್ರ ಒಳ್ಳೆ. ತೆಂಗು, ಸಪೋಟ, ಟೀಕು ಎಲ್ಲ ಪ್ರತಿಯೊಂದು ಇದೆ. 4 ಬೋರ್ ಇದೆ, ಫುಲ್ಲು ರನ್ನಿಂಗು. ಎಲ್ಲ ಪೈಪ್ಲೈನ್ ಡ್ರಿಪ್ ಪ್ರತಿಯೊಂದು ಮಾಡಿದ್ದಾರೆ ಸರ್. ಮತ್ತು ನೀಲಗಿರಿ, ಬೇವು ಪ್ರತಿಯೊಂದಿದೆ. ಒಂದು ಹಳೆ ಮನೆ ಕೂಡ ಇದೆ ಸರ್ ನೋಡಲ್ಲಿ. ಹಳೆ ಮನೆ ಇದೆ, ಲೇಬರ್ ಇರೋಕ್ಕೆ ಅಷ್ಟೇ. ಮನೆ ಅಂತ ಫೆಸಿಲಿಟಿಯಾಗಿ ಮಾಡಿಲ್ಲ. ಬೋರ್ಗಿರಿ ಎಲ್ಲ ಇದೆ. ಒಳ್ಳೆ ಕೆಂಪು ಭೂಮಿ. ಫೆನ್ಸ್ ಏನೂ ಮಾಡಿಲ್ಲ, ಸುಮ್ಮನೆ ಒಂದು ಕಲ್ಲುಗಳು ನೆಟ್ಟವ್ರೆ, ತಂತಿ ಹಾಕವ್ರೆ ಅಷ್ಟೇ. ಫೆನ್ಸ್ ಅಂದ್ರೆ ಇದು ಡೈಮಂಡ್ ಶೇಪ್ದಿಲ್ಲ, ಬರೀ ತಂತಿ ಹಾಕವ್ರೆ ಅಷ್ಟೇ ನೋಡಿ. ವಂಡರ್ಫುಲ್ ವ್ಯೂ ಸರ್, ಭೂಮಿ ತುಂಬ ಚೆನ್ನಾಗಿದೆ.